ಎರಡನೇ ಸುದ್ದಿ, ನಾವು ಅನೇಕ ದಿನಗಳಿಂದ ಪಾಕಿಸ್ತಾನದ ಭಯೋತ್ಪಾದಕತೆ, ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂಥ ಆಂತರಿಕ ಬೆಳವಣಿಗೆಗಳ ಬಗ್ಗೆ ನೋಡ್ತಾ ಬಂದ್ವಿ. ಆದರೆ ಇವತ್ತು ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾ ಇರುವಂಥ ಪ್ರೇಮ ಕಥೆಗಳ ಬಗ್ಗೆ ನೋಡೋದಿದೆ. ನೀವು ಪಾಕಿಸ್ತಾನ ಅಂದ ತಕ್ಷಣ ಭಯೋತ್ಪಾದನೆ, ಅರಾಜಕತೆ, ಆರ್ಥಿಕತೆ ಕುಸಿತ ಇವೆಲ್ಲದರ ನಡುವೆ ಪಾಕಿಸ್ತಾನದಲ್ಲಿರುವಂಥ ಅಲ್ಪಸಂಖ್ಯಾತ ಹಿಂದೂಗಳ ಪರಿಸ್ಥಿತಿಯು ಕೂಡ ದಮನ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಮೊನ್ನೆಯೂ ಕೂಡ ಇದೇ DNA ನೋಡಿದ್ವಿ. ಹೇಗೆ 1947ರಿಂದ 2026 ತನಕ ಪಾಕಿಸ್ತಾನದಲ್ಲಿರುವಂಥ ಅಲ್ಪಸಂಖ್ಯಾತ ಹಿಂದೂ ಸಮುದಾಯದವರ ಈ ಜನಸಂಖ್ಯೆ ಹೆಂಗೆ ಕಡಿಮೆ ಆಗ್ತಾ ಬಂತು ಅನ್ನೋದ್ರ ಬಗ್ಗೆ ನಾವು ವಿವರಣೆಯನ್ನು ಕೊಟ್ಟಿದ್ವಿ. ಪಾಕಿಸ್ತಾನದ ಒಂದು ಪ್ರಾಂತ್ಯವಾಗಿರುವಂಥ ಸಿಂಧ್ ಪ್ರಾಂತ್ಯ 1942ರಲ್ಲಿ ದೇಶ ವಿಭಜನೆ ಆಯಿತು. ಪಾಕಿಸ್ತಾನಕ್ಕೆ ಕೆಲವೊಂದಿಷ್ಟು ಜನ ಹೋದರು, ಭಾರತದಲ್ಲಿ ಕೆಲವೊಂದಿಷ್ಟು ಜನ ಉಳಿದ್ರು. ಈ ಸಿಂಧ್ ಪ್ರಾಂತ್ಯ ಮತ್ತು ಭಾರತದ ನಡುವೆ ಕೆಲವೊಂದಿಷ್ಟು ಸಂಬಂಧಗಳು, ಅದು ಮದುವೆಯ ಸಂಬಂಧಗಳು ಅನೇಕ ವರ್ಷಗಳಿಂದಲೂ ಕೂಡ ನಡೀತಾ ಬಂದಿತ್ತು. ಈಗ ಸಿಂಧ್ ಪ್ರಾಂತ್ಯದಲ್ಲಿರುವಂಥ ಹಿಂದೂಗಳೇನು ಹೇಳ್ತಾರೆ, ಇಲ್ಲಿ ಅರಾಜಕತೆ ಇದೆ, ಭಯೋತ್ಪಾದಕತೆ ಇದೆ, ನನ್ನ ಮಗಳನ್ನು ಭಾರತದಲ್ಲಿರುವಂಥ ನಮ್ಮ ರಿಲೇಷನ್ಗೆ, ಅಂದರೆ ಅವರು ಈ ಕಡೆ ಒಂದಿಷ್ಟು ಜನ ಉಳಿದ್ಬಿಟ್ರು, ಅದಾದ ನಂತರ ಕೆಲವೊಂದಿಷ್ಟು ಜನ ಆ ಕಡೆ ಹೋಗಿದ್ರು, ನಾನು ಆಮೇಲೆ ಡೀಟೇಲ್ಸಿಗೆ ಬರ್ತೀನಿ. ಹೀಗೆ ಉಳಿದವರನ್ನು ನನ್ನ ಮಗಳು ಉಳಿಯಬೇಕು ಅಥವಾ ನನ್ನ ಮಗಳ ಚೆನ್ನಾಗಿ ಬಾಳ್ವೆಯನ್ನು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಇಲ್ಲಿ ಸಂಬಂಧವನ್ನು ಹುಟ್ಟು ಹಾಕೋ ಪ್ರಯತ್ನವನ್ನು ಮಾಡ್ತಾರೆ. ಈ ಸಂಬಂಧ ಹುಟ್ಟು ಹಾಕಿದ ನಂತರ ಎಲ್ಲ ಬೆಳವಣಿಗೆಗಳಾಗಿತ್ತು. ಕಳೆದ ಬಾರಿ ಆದಂಥ ಆಪರೇಷನ್ ಸಿಂಧೂರ್ ಮತ್ತು ಪಾಕಿಸ್ತಾನ ಮಾಡಿದಂಥ ಭಯೋತ್ಪಾದಕ ದಾಳಿಯ ಕಾರಣಕ್ಕಾಗಿ ಭಾರತ ಪಾಕಿಸ್ತಾನದ ಜೊತೆಗೆ ಎಲ್ಲ ಸಂಬಂಧಗಳನ್ನು ಕೂಡ ಕಳೆದುಕೊಳ್ಳುವ ಪ್ರಯತ್ನವನ್ನು ಮಾಡಿತ್ತು. ವಾಘಾ ಬಾರ್ಡರನ್ನು ಕೂಡ ನಾವು ಬಂದ್ ಮಾಡಿದ್ವಿ. ಎಲ್ಲ ಸಮಸ್ಯೆಯಾಗಿ ಅದೊಂದೆಲ್ಲ ತಟಸ್ಥ ಆಗಿಬಿಟ್ಟಿತ್ತಂತೆ. ಇದೀಗ 150 ಜನ ವಧುಗಳು ಭಾರತಕ್ಕೆ ಬಂದಿದ್ದಾರಂತೆ ಮದುವೆ ಆಗೋದಕ್ಕೆ. ಹೆಂಗೆ ಬಂದರು? ಏನಿದು ಪಾಕಿಸ್ತಾನ ಮತ್ತು ಭಾರತದ ಕೆಲವು ಪ್ರಾಂತ್ಯಗಳ ನಡುವೆ ನಡೀತಾ ಇರುವಂಥ ಮದುವೆ ಸಂಬಂಧ ಹಿಂದೆ ಆಗ್ತಿತ್ತಾ? ಹೆಂಗೆ ಬರ್ತಾರೆ? ಪೌರತ್ವ ಸಿಗುತ್ತಾ ಅವರಿಗೆ? ಭಾರತ ಸರ್ಕಾರ ಏನು ಹೇಳುತ್ತೆ ಈ ಬಗ್ಗೆ? ಎಲ್ಲದ್ರ ಬಗ್ಗೆ ಎರಡನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಭಾರತಕ್ಕೆ 150 ಪಾಕ್ ವಧುಗಳ ಆಗಮನ ಆಗಿರೋದು ಆಪರೇಷನ್ ಸಿಂಧೂರ್ ಆದ ನಂತರ ಆಗಿರುವಂಥ ಬೆಳವಣಿಗೆ ಇದು. ಭಾರತದ ಯುವಕರನ್ನು ವರಿಸೋದಕ್ಕೆ ಪಾಕಿಸ್ತಾನದಿಂದ ಬಂದವರು ನಾವು ಅನೇಕ ಬಾರಿ ನೋಡಿದ್ದೀವಿ. ಈ ಮೊಬೈಲ್ನಲ್ಲಿ ಲವ್ ಆಗಿರುತ್ತೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಫೇಸ್ಬುಕ್ನಲ್ಲೆಲ್ಲ ಮೆಸೇಜ್ ಮಾಡಿ ಅಲ್ಲಿಂದ ಇಲ್ಲಿಂದ ಕನೆಕ್ಟಿವಿಟಿ ಆಗಿ ಪಾಕಿಸ್ತಾನದ ಒಬ್ಬ ಮಹಿಳೆ ಭಾರತದ ಪಂಜಾಬನೋ ಅಥವಾ ಪಶ್ಚಿಮ ಬಂಗಾಳಕ್ಕೂ ಓಡೋಡಿ ಬಂದುಬಿಟ್ಟಿದ್ಲು. ಆತ ವ್ಯಕ್ತಿಯನ್ನು ಮದುವೆ ಆಗ್ತೀನಿ ಅಂತ, ಅದಾದ ನಂತರ ಸಿಕ್ಕಾಕೊಂಡ್ಲು, ಅದೆಲ್ಲ ಬೆಳವಣಿಗೆ ಬೇರೆ. ಆ ರೀತಿಯಾದಂಥ ಪ್ರಕರಣಗಳು ಇತ್ತು. ಆದರೆ ಇವೆಲ್ಲದರ ನಡುವೆ ಅಧಿಕೃತವಾಗಿಯೂ ಕೂಡ ಮದುವೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೆಂಗಿದು? ನಿಶ್ಚಿತವಾಗಿದ್ರೂ ಕೂಡ ಆಪರೇಷನ್ ಸಿಂಧೂರ್ನಿಂದ ಮದುವೆಗಳೆಲ್ಲ ನಿಂತಿತ್ತು. ಗಡಿ ಸಂಘರ್ಷದ ನಡುವೆಯೂ ಕೂಡ ಕೊನೆಗೆ ಹಸೆಮಣೆ ಇರೋದಕ್ಕೆ ಎಲ್ಲ ಜೋಡಿಗಳು ಸಜ್ಜಾಗಿದೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಿಂದ ಭಾರತದತ್ತ ಈ ಪ್ರೀತಿಯ ಪಯಣ ಸಾಗ್ತಾ ಇದೆ. ನಾಗ್ಪುರ್, ರಾಯ್ಪುರ್, ಪುಣೆ ಸೇರಿದಂತೆ ವಿವಿಧ ನಗರಗಳಲ್ಲಿ ಇದೀಗ ಮದುವೆಯ ಸಂಭ್ರಮ. ಹೆಂಗಿದು ಮದುವೆಯ ಸಂಭ್ರಮ? 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಆಯಿತು, ನಮಗೆಲ್ಲ ಗೊತ್ತಿದೆ. ಭೂಪ್ರದೇಶಗಳೆಲ್ಲ ವಿಭಜನೆ ಆಯಿತು, ಕೆಲವೊಂದಿಷ್ಟು ಜನ ಅಲ್ಲಿಗೆ ಹೋದ್ರು, ಎಲ್ಲವೂ ಆಯಿತು. ಇವೆಲ್ಲದರ ನಡುವೆ ಪಾಕಿಸ್ತಾನದ ಅಂದರೆ ವಿಭಜನೆಯ ಸಮಯದಲ್ಲಿ ಪಂಜಾಬ್ ಮತ್ತು ಬಂಗಾಳದಲ್ಲಿ ವಿಪರೀತವಾದಂಥ ರಕ್ತಪಾತ ಎಲ್ಲವೂ ಕೂಡ ನಡೀತು. ಇವೆಲ್ಲದರ ನಡುವೆ ಸಿಂಧ್ ಪ್ರಾಂತ್ಯದಲ್ಲಿ ಜನ ಏನಾಗ್ಬಿಡ್ತು, ಕೆಲವೊಂದಿಷ್ಟು ಜನ ಅಲ್ಲೇ ಉಳಿಯೋದಕ್ಕೆ ಪ್ರಯತ್ನ ಮಾಡಿದ್ರು. ಯಾಕಂದರೆ ಸ್ವಲ್ಪ ಶಾಂತವಾಗಿತ್ತು ಅನ್ನುವ ಕಾರಣಕ್ಕಾಗಿ ಸಿಂಧ್ ಪ್ರಾಂತ್ಯದ ಹಿಂದೂಗಳು ಏನು ಮಾಡಿದ್ರು, ಅಲ್ಲಿ ಜೀವನ ನಡೆಸುವ ಪ್ರಯತ್ನವನ್ನು ಮಾಡಿದರು. ಎಲ್ಲ ಕಾರಣದ ನಡುವೆಯೂ ಕೂಡ ಕೆಲವೊಂದಿಷ್ಟು ಜನ ಭಾರತಕ್ಕೆ ವಲಸೆ ಬರೋ ಪ್ರಯತ್ನವನ್ನು ಮಾಡಿದರು. ಅಲ್ಲಿ ಭೂಮಿ ಇದೆ, ಧಾರ್ಮಿಕ ಕ್ಷೇತ್ರಗಳಿದೆ, ಕುಟುಂಬ ಇದೆ ಅನ್ನೋ ಕಾರಣಕ್ಕಾಗಿ ಕೆಲವೊಂದಿಷ್ಟು ಜನ ಅಲ್ಲಿ ಉಳಿದ್ರು ಸಿಂಧ್ ಪ್ರಾಂತ್ಯದಲ್ಲಿ. ಇನ್ನೂ ಬೇರೆ ಬೇರೆ ಕಾರಣಕ್ಕಾಗಿ ಕೆಲವೊಂದಿಷ್ಟು ಜನ ಆ ಪ್ರಾಂತ್ಯವನ್ನು ಬಿಟ್ಟು ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದು ವಲಸೆ ಮಾಡೋ ಪ್ರಯತ್ನವನ್ನು ಮಹಾರಾಷ್ಟ್ರಕ್ಕೆ ಬಂದರು, ಮಧ್ಯಪ್ರದೇಶಕ್ಕೆ ಬಂದರು, ಗುಜರಾತಿಗೆ ಬಂದರು, ಅಲ್ಲಿ ವಲಸೆ ಬಂದು ಇರೋದಕ್ಕೆ ಪ್ರಯತ್ನ ಪಟ್ಟರು. ಇವರೆಲ್ಲರೂ ಕೂಡ ಸಂಬಂಧದಲ್ಲಿ ಅಣ್ಣ ತಮ್ಮಂದಿರಾಗ್ತಿದ್ರು, ಸೋದರ ಅಳಿಯಂದಿರಾಗ್ತಿದ್ರು, ಏನೋ ಒಂದು ಸಂಬಂಧ ಇರ್ತಾ ಇತ್ತು. ಹೀಗೆ ಸಂಬಂಧ ಅದೆಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಬಂತು. ಆದರೆ ಇವರಲ್ಲೊಂದು ಸಂಸ್ಕೃತಿ ಇದೆ. ಏನು ಸಂಸ್ಕೃತಿ? ರೋಟಿ ಭೇಟಿಕಾ ರಿಶ್ತಾ ಅಂತ ಕರೀತಾರೆ. ಏನಿದು ರೋಟಿ ಭೇಟಿಕಾ ರಿಶ್ತಾ ಅಂತ ಹೇಳಿದರೆ, ಅನ್ನ ಮತ್ತು ಹೆಣ್ಣು ಕೊಡುವಂತಹ ಸಂಬಂಧ. ಊಟಕ್ಕೆ ಅನ್ನ, ಮದುವೆಗೆ ಹೆಣ್ಣು. ಅಂದರೆ ಈ ಸಂಬಂಧಗಳನ್ನು ಗಟ್ಟಿಯಾಗಿಸಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಈ ಸಂಸ್ಕೃತಿಯನ್ನು ಅವರು ಮುಂದುವರಿಸಿಕೊಂಡು ಬರೋ ಪ್ರಯತ್ನವನ್ನು ಮಾಡಿದರು. ಇದೀಗ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರಾಗಿರುವಂಥ ಈ ಹಿಂದೂಗಳು ತಮ್ಮ ಹಿಂದೂ ಮಕ್ಕಳಿಗೆ ಸುರಕ್ಷಿತವಾದಂಥ ಭವಿಷ್ಯವನ್ನು ಕಟ್ಟಿಕೊಡಬೇಕು ಅನ್ನುವ ಕಾರಣಕ್ಕಾಗಿ ಇಲ್ಲಿ ದೂರದಲ್ಲಿರುವಂತಹ ಸಂಬಂಧಿಗಳ ಜೊತೆಗೆ ಮದುವೆ ಮಾಡೋದಕ್ಕೆ ಅವರು ಮುಂದಾಗ್ತಾರೆ. ಹೀಗೆ ಮದುವೆಯ ಭಾಗವಾಗಿಯೇ 150 ಜನ ವಧುಗಳು ಇದೀಗ ಅವರು ಬಂದಿರೋದನ್ನು ನೋಡ್ತಾ ಇದ್ದೀವಿ. ಇದು ಒಂದು ಭಾಗ. ಮತ್ತೊಂದು ಭಾಗ ಏನು ಅಂತ ಹೇಳಿದ್ರೆ, ಹಾಗಾದರೆ ಈಗ ಬಂದವರಿಗೆ ಪೌರತ್ವ ಸಿಕ್ಬಿಡುತ್ತಾ? ಇಲ್ಲ. ಭಾರತ ಸರ್ಕಾರ ಇವರಿಗೆ ದೀರ್ಘಾವಧಿಯ ವೀಸಾವನ್ನು ಕೊಡೋ ಪ್ರಯತ್ನವನ್ನು ಮಾಡುತ್ತೆ.
ದೀರ್ಘಾವಧಿಯ ವೀಸಾವನ್ನು ಕೊಡುವ ಪ್ರಯತ್ನವನ್ನು ಮಾಡುತ್ತೆ. ಒಂದು ವಿಶೇಷವಾದಂಥ ಕಾನೂನು ವ್ಯವಸ್ಥೆ ಇದೆ. ಈ ಕಾನೂನು ವ್ಯವಸ್ಥೆಯ ಭಾಗವಾಗಿ ದೀರ್ಘಾವಧಿಯ ವೀಸಾ ಅವರಿಗೆಲ್ಲ ಸಿಗುತ್ತೆ. ಇದನ್ನು ಪ್ರತಿ ವರ್ಷವೂ ಕೂಡ ಇಲ್ಲಿ ಬಂದಿರುವಂತಹ ಆ ಮದುವೆಯಾಗಿ ಬಂದಂಥ ಹೆಣ್ಣು ಮಕ್ಕಳು ಏನಿರ್ತಾರೆ ಅದನ್ನು ನವೀಕರಣ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಅದರದ್ದೇ ಆದಂಥ ಕಾನೂನು ಪ್ರಕ್ರಿಯೆಗಳಿದೆ. ಹೀಗೆಲ್ಲವೂ ಕೂಡ ಸಿಂಧ್ ಪ್ರಾಂತ್ಯ ಮತ್ತು ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ 47ರಿಂದಲೂ ಕೂಡ ಇಲ್ಲಿ ಎಲ್ಲವೂ ಕೂಡ ಆಗ್ತಾ ಬಂದಿದ್ದ ನೋಡ್ತಾ ಇದ್ದೀವಿ. ಆದರೆ ಇದು ರಾಜತಾಂತ್ರಿಕ ಕಾರಣಕ್ಕಾಗಿ, ಅಂದರೆ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಈ ಆಪರೇಷನ್ ಸಿಂಧೂರ್ ಆದ ನಂತರ ನಾವು ಆಗ ಬಾರ್ಡರ್ ಬಂದ್ ಮಾಡಿದ್ವಿ, ಗಡಿ ಏನಿತ್ತು ಅದೆಲ್ಲವನ್ನು ಕೂಡ ಬಂದ್ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ. ಯಾವುದೇ ರಾಜತಾಂತ್ರಿಕ ಸಂಬಂಧಗಳು ಕೂಡ ಪಾಕಿಸ್ತಾನದ ಜೊತೆಗೆ ಇಟ್ಕೊಳ್ಳೋ ಪ್ರಯತ್ನಕ್ಕೆಲ್ಲ ಹೋಗಲಿಲ್ಲ. ಹೀಗಾಗಿ ಇವ್ರದ್ದೆಲ್ಲ ಮದುವೆ ನಿಶ್ಚಯ ಆಗಿತ್ತು. ಈ ಹಿಂದೆ ಅವರು ಬರಬೇಕಾಗಿತ್ತು ಭೂಮಾರ್ಗದ ಮುಖಾಂತರ. ಆ ಭೂಮಾರ್ಗವನ್ನು ಬಂದ್ ಮಾಡಿದ್ದರ ಕಾರಣಕ್ಕಾಗಿ ಸ್ಟಾಪ್ ಆಗಿತ್ತು. ಇದೀಗ ಅವರು ಭಾರತಕ್ಕೆ ಬಂದಿದ್ದಾರೆ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಭೂಮಾರ್ಗ ಬಂದಾದರೂ ಕೂಡ ಇವರು ಭಾರತಕ್ಕೆ ಹೆಂಗೆ ಬಂದರು? ಇದು ನಮಗೆ ನೆಕ್ಸ್ಟ್ ಪ್ರಶ್ನೆ. ಇದೀಗ ಅವರು 4 ದೇಶಗಳ ಮುಖಾಂತರ ಭಾರತಕ್ಕೆ ಬಂದಿದ್ದಾರೆ. ಸುತ್ತಿ ಬಳಸಿ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಸುತ್ತಿ ಬಳಸಿ ಭಾರತಕ್ಕೆ ಎಲ್ಲೆಲ್ಲಿ ಬಂದರು? ಹಾಗಾದರೆ ವಾಘಾ ಅಟಾರಿ ಗಡಿ ಬಂದಾಗಿದೆ. ಅದಾದ ನಂತರ ಭೂಮಾರ್ಗದ ಪ್ರವೇಶಕ್ಕೆ ಅವಕಾಶ ಇಲ್ಲ. ಸರ್ಕಾರ ಹೇಳ್ತು ಯಾವುದೇ ಕಾರಣಕ್ಕಾಗಿಯೂ ಕೂಡ ನೀವು ಈ ಮಾರ್ಗದ ಮುಖಾಂತರ ಬರುವಂತಿಲ್ಲ. ಭಾರತ ಸರ್ಕಾರದ ಕಂಡೀಷನ್ ಆಗಿತ್ತಿದು. ಈ ಕೆಲವೊಂದಿಷ್ಟು ಜನ ಕಳ್ಳ ಮಾರ್ಗಗಳ ಮುಖಾಂತರ ಬರ್ತಾರೆ, ಕಣ್ ತಪ್ಪಿಸಿ ಬರ್ತಾರೆ, ಇವೆಲ್ಲವೂ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕಾಗಿಯೂ ಕೂಡ ಹಾಗೆ ಬರಲ್ಲ ಅಂತ ಸರ್ಕಾರ ಎಲ್ಲ ಹೇಳ್ತು. ಭದ್ರತಾ ದೃಷ್ಟಿಯಿಂದ ಭಾರತ ಈ ಕಂಡೀಷನನ್ನು ಮೂರನೇ ದೇಶದ ಮುಖಾಂತರ ನೀವು ಭಾರತಕ್ಕೆ ಎಂಟ್ರಿ ಕೊಡಬೇಕು ಅನ್ನುವಂಥ ಕಠಿಣ ಸಂದೇಶವನ್ನು ಕೊಟ್ಟಿತ್ತು. ದುಬೈ, ಮಸ್ಕತ್, ಶ್ರೀಲಂಕಾ ಮುಖಾಂತರ ವಿಮಾನವನ್ನು ಏರಿ ಭಾರತಕ್ಕೆ ಇವರೆಲ್ಲ ಬಂದಿದ್ದಾರೆ. ಭಾರತ ಸರ್ಕಾರದ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಿ ಪಾಕಿಸ್ತಾನದ ಯುವತಿಯರೆಲ್ಲ ಬಂದರು. ಸಂಗಾತಿಗಾಗಿ ಸಾವಿರಾರು ಕಿಲೋಮೀಟರ್ ದೂರದಿಂದ ಇದೀಗ ಅವರು ಬಂದರು. 4 ದೇಶಗಳ ಮುಖಾಂತರ ಅವರು ಬಂದರು. ಎಲ್ಲೆಲ್ಲಿಂದ ಬಂದರು? ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ, ಕರಾಚಿ ಅಥವಾ ಇತರ ನಗರಗಳಿಂದ ಇವರೆಲ್ಲ ಹೊರಟರು. ಅದಾದ ನಂತರ ದುಬೈಗೆ ಬಂದರು ಕೆಲವೊಂದಿಷ್ಟು ಜನ ಕುಟುಂಬದಸ್ಥರು. ಮೊದಲು ಪಾಕಿಸ್ತಾನದಿಂದ ದುಬೈಗೆ ಬಂದು ದುಬೈನಿಂದ ಕನೆಕ್ಟಿಂಗ್ ಫ್ಲೈಟನ್ನು ಪಡೆದು ಭಾರತದ ಮುಂಬೈ ಮತ್ತು ನಾಗ್ಪುರಕ್ಕೆಲ್ಲ ಬಂದಿದ್ದಾರೆ ಅಂತ ಒಂದು. ಮತ್ತೊಂದು ಒಮಾನ್ ಮಸ್ಕತ್ನ ಮಾರ್ಗದ ಮುಖಾಂತರ ಬಂದರು ಕೆಲವೊಂದಿಷ್ಟು ಜನ ವಧುಗಳು. ಮಸ್ಕತ್ ವಿಮಾನದ ಮುಖಾಂತರ ಭಾರತಕ್ಕೆ ಎಲ್ಲ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮೂರನೇದ್ದು ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದ ಮಾರ್ಗವನ್ನು ಕೆಲವೊಂದಿಷ್ಟು ಜನ ಬಳಕೆ ಮಾಡಿದರು. ಅದು ಢಾಕಾ ಆಗಿರ್ಬೋದು, ಕೊಲಂಬೋ ಆಗಿರ್ಬೋದು, ಈ ನಗರಗಳಲ್ಲಿ ವಿಮಾನಗಳನ್ನು ತೆಗೆದುಕೊಂಡು ಅವರು ಭಾರತಕ್ಕೆಲ್ಲ ಬಂದಿದ್ದಾರೆ ಅಂತ. ನೀವು ನೋಡಿ, ಇವತ್ತು ಹೆಂಗೆ ನಾವು ಆಪರೇಷನ್ ಸಿಂಧೂರದ ಕಾರಣಕ್ಕಾಗಿ ಎಲ್ಲ ಸಮಸ್ಯೆಗಳಾಗಿತ್ತಲ್ಲ, ಭಾರತ ಮತ್ತು ಪಾಕಿಸ್ತಾನದ ನಡುವೆ 1965ರಲ್ಲಿ ಯುದ್ಧ ಆಯಿತು. 1965ರಲ್ಲಿ ಯುದ್ಧ ಆದಾಗ ಒನ್ಸ್ ಅಗೇನ್ ಇದೇ ಸಮಸ್ಯೆ ಸೃಷ್ಟಿಯಾಗಿತ್ತು. ಅವತ್ತು ಯಾರಿಗೆ ಸಮಸ್ಯೆ? ಇವತ್ತು ಸಿಂಧ್ಗಳಿಗೆ ಹೆಂಗೆ ಈ ಸಮಸ್ಯೆ ಸೃಷ್ಟಿಯಾಗಿದೆಯೋ ಅವತ್ತು ರಜಪೂತರು ಮತ್ತು ಸಿಂಧ್ಗಳ ಇಬ್ಬರಿಗೂ ಕೂಡ ಇಂಥದ್ದೊಂದು ಸಮಸ್ಯೆ ಸೃಷ್ಟಿಯಾಗಿತ್ತು. ಈಗ ಮದುವೆ ಆಗಬೇಕು ಅನ್ನುವ ಕಾರಣಕ್ಕಾಗಿ ಅವರು ಮದುವೆ ಹೆಂಗೆ ಆಗ್ತಾರೆ ಅನ್ನೋದಕ್ಕೆ ನಾನು ನೆಕ್ಸ್ಟ್ ಸ್ಟೆಪ್ ಬರ್ತೇನೆ. ಅದಕ್ಕೊಂದು ಧಾರ್ಮಿಕ ಸಂಸ್ಥೆ ಇದೆ, ಅದೆಲ್ಲವನ್ನು ಕೂಡ ಅದನ್ನು ನೋಡಿಕೊಳ್ಳುತ್ತೆ. ಯಾಕೆ ಆ ಧಾರ್ಮಿಕ ಸಂಸ್ಥೆ ಉಗಮ ಆಯಿತು ಏನು ಅಂತ ನಾನು ನೆಕ್ಸ್ಟ್ ಬರ್ತೇನೆ. ಹೀಗೆ ಮದುವೆ ಆಗಬೇಕು ಅಂತ ಹಂಬಲಿಸ್ತಾ ಇದ್ದಂಥವರು 1965ರ ಯುದ್ಧದ ನಂತರವೂ ಕೂಡ ಈ ರಜಪೂತರು ಮತ್ತು ಸಿಂಧ್ಗಳಿಗೆ ದೊಡ್ಡ ಮಟ್ಟದ ಸಮಸ್ಯೆ ಆಯಿತು. ಆದರೆ 1966ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಾಷ್ಕೆಂಟ್ ಒಪ್ಪಂದವನ್ನು ಮಾಡುವ ಮುಖಾಂತರ ಈ ಸಮಸ್ಯೆಗೆ ಬಗೆಹರಿಸುವ ಪ್ರಯತ್ನವನ್ನು ಮಾಡಿದರು. ಅದಾದ ನಂತರ ಒನ್ಸ್ ಅಗೇನ್ ಇದು ಕನೆಕ್ಟಿವಿಟಿ ಆಗ್ತಾ ಬಂದಿತ್ತು. ಈ ನಮಗೊಂದು ಸಹಜವಾಗಿ ಪ್ರಶ್ನೆ ಬರುತ್ತೆ, ಯಾಕೆ ಅವರು ಇಲ್ಲಿಂದ ಇಲ್ಲಿಗೆ ಮದುವೆ ಆಗೋದಕ್ಕೆ ಬರ್ತಾರೆ? ಈಗ ನಮ್ಮಲ್ಲೇ ಈ ತುಮಕೂರಲ್ಲಿ ಮೊನ್ನೆ ಯಾರೋ ಒಬ್ಬರು ಆಸ್ಟ್ರೇಲಿಯಾದವ್ರನ್ನ ಮದುವೆ ಆದರು, ವಿದೇಶಿಯರನ್ನು ಕೂಡ ಮದುವೆ ಆಗುವಂಥದ್ದು ಎಲ್ಲವೂ ಕೂಡ ನಡೀತಾ ಇದೆ. ಅದು ನೀವು ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಅಂತ ಹೇಳಿದ್ರೆ ನಾವು ಅದನ್ನು ಬೇರೆ ದೃಷ್ಟಿಯಲ್ಲಿ ನೋಡ್ತೀವಿ. ಬಿಕಾಸ್ ಪಾಕಿಸ್ತಾನ ಇವತ್ತು ಹಂಗೆ ನೋಡ್ಕೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಪಾಕಿಸ್ತಾನಕ್ಕೆ ಹೋಗ್ಬೇಕಂತಂದ್ರೆ 10 ಸಾರಿ ಆಲೋಚನೆ ಮಾಡುವಂಥದ್ದು. ಪಾಕಿಸ್ತಾನದವ್ರು ಯಾರಾದರೂ ಭಾರತಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ 10 ಸಾರಿ ಆಲೋಚನೆ ಮಾಡಿ ತೆಗೆದುಕೊಳ್ಳುವ ಎಲ್ಲ ಪ್ರಕ್ರಿಯೆಗಳು ಇರೋದನ್ನು ನೋಡ್ತಾ ಇದ್ದೀವಿ. ಆದರೆ ಮದುವೆಯಾಗಿ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ ಹಿಂದೂಗಳವರು, ಅವರು ಒಂದು ಬದುಕಿಗೆ ಒಂದು ಸುರಕ್ಷತೆ ಬೇಕಾಗಿದೆ. ಅಲ್ಪಸಂಖ್ಯಾತರ ದಮನ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ. ಈ ಕಾರಣಕ್ಕಾಗಿ ಭಾರತವನ್ನು ಅರಸಿ ಅವರು ಬರ್ತಾರೆ. ಅದಕ್ಕಾಗಿ ಒಂದು ವಿಶೇಷವಾದಂತಹ ಪ್ರಾತಿನಿಧ್ಯವನ್ನು ಕೂಡ ಭಾರತ ಸರ್ಕಾರ ಅವ್ರಿಗೆ ಕೊಟ್ಟಿದ್ದ ನೋಡಿದ್ದೀವಿ. ಹಾಗಾದರೆ ಹೆಂಗೆ ಮದುವೆ ಆಗುತ್ತೆ? ಯಾರು ಮದುವೆ ಮಾಡ್ತಾರೆ? ನಮ್ಮಲ್ಲಿ ಆದರೆ ಯಾರಿಗೋ ಒಬ್ರು ಹಿರಿಯರಿಗೆ ಹೇಳ್ತಾರೆ ಇಂಥ ಒಬ್ಬ ವರ ಇದ್ದಾನೆ, ಹುಡುಗಿಯನ್ನು ಹುಡುಕಿ ಅಂತ ನಾವೆಲ್ಲ ಹೇಳ್ಬಿಡ್ತೀವಿ. ಈ ಮ್ಯಾಟ್ರಿಮೋನಿಗಳೆಲ್ಲ ಬಂದುಬಿಟ್ಟಿದೆ, ಆನ್ಲೈನಲ್ಲಿ ಹುಡುಕೋ ಪ್ರಯತ್ನವನ್ನು ಮಾಡ್ತೀವಿ. ಈಗ ದೇಶದಾದ್ಯಂತ ದೂರದಲ್ಲಿರೋರು ಇದಕ್ಕೊಂದು ಕನೆಕ್ಟಿವಿಟಿ ಇದೆ. ಶಾದಾನಿ ದರ್ಬಾರ್ ಅಂತ ಇದೊಂದು ಸೇತುವೆಯಾಗಿ ಕೆಲಸವನ್ನು ಮಾಡುತ್ತೆ. ಈಗ ನಮಗೆ ಹೆಂಗೆ ಹೆಣ್ಣು ಹಣ್ಣ ಹುಡುಕಿ ಕೊಡೋ ಪ್ರಯತ್ನವನ್ನು ಮ್ಯಾಟ್ರಿಮೋನಿಗಳೆಲ್ಲ ಮಾಡ್ತವೆ. ಅನೇಕ ಜನ ಇದೇ ಕೆಲಸವನ್ನು ಮಾಡ್ತಿರೋರೆಲ್ಲ ನಮಗೆ ಹುಡುಗಿಯನ್ನು ಹುಡುಕೊಡ್ತಾರೆ. ಹೆಂಗೆ ಇದು ಕೆಲಸ ಮಾಡುತ್ತೆ? ಶಾದಾನಿ ದರ್ಬಾರ್ ಅಂತ ಇದನ್ನು ಸ್ಥಾಪಿಸಲಾಯಿತು. ಸಿಂಧ್ ಪ್ರಾಂತ್ಯದ ಒಂದು ಧಾರ್ಮಿಕ ಕೇಂದ್ರ ಇದು. ಸಿಂಧ್ ಪ್ರಾಂತ್ಯದ ಒಂದು ಧಾರ್ಮಿಕ ಕೇಂದ್ರ. ಈ ವಧುಗಳ ವೀಸಾವನ್ನು ಬಿಕ್ಕಟ್ಟನ್ನು ಬಗೆಹರಿಸೋದಕ್ಕೆ, ಹುಡುಗನನ್ನು ಹುಡುಕೋದಕ್ಕೆ, ಅಲ್ಲಿಂದ ಅವರು ಇಲ್ಲಿಗೆ ಬರೋದಕ್ಕೆ ಎಲ್ಲ ವ್ಯವಸ್ಥೆಯನ್ನೂ ಕೂಡ ಮಾಡುವಲ್ಲಂತಹ ಸೇತುವಾಗಿ ಯಾರು ಕೆಲಸ ಮಾಡ್ತಾರೆ? ಶಾದಾನಿ ದರ್ಬಾರ್ ಕೆಲಸ ಮಾಡುತ್ತೆ. ಭಾರತದ ಗೃಹ ಸಚಿವಾಲಯಕ್ಕೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿತ್ತು ದರ್ಬಾರ್. ಮಾನವೀಯತೆಯ ಆಧಾರದ ಮೇಲೆ ವಿಶೇಷ ವೀಸಾವನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರ ಎಲ್ಲ ಒಪ್ಪಿಗೆಯನ್ನು ಕೊಟ್ಟಿತ್ತು. ಒಪ್ಪಿಗೆಯ ನಂತರ ಎಲ್ಲ ಬೆಳವಣಿಗೆಗಳಾಗಿದೆ ಅಂತ. ಶಾದಾನಿ ದರ್ಬಾರ್, ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. ಇದನ್ನು
ಎರಡೂ ದೇಶಗಳಲ್ಲಿ ಏನು ಹಿಂದೂಗಳೇನು ಹರಿದು ಹಂಚಿ ಹೋಗಿದ್ದಾರೆ, ಇವರ ನಡುವೆ ಪರಸ್ಪರ ಕೊಂಡಿಯಾಗಿ ಕೆಲಸ ಮಾಡುವಂತಹ ಒಂದು ಧಾರ್ಮಿಕ ಕ್ಷೇತ್ರ ಇದು ಅಂತ. ಅಂದರೆ ದೇಶ ವಿಭಜನೆಯಾದ ನಂತರ ಈ ಸಿಂಧ್ ಪ್ರಾಂತ್ಯದ ಹಿಂದೂಗಳೆಲ್ಲ ಬೇರೆ ಬೇರೆ ಕಡೆ ಹೋದ್ರಲ್ಲ, ಅವರನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅಂತ ಈ ಧಾರ್ಮಿಕ ಪೀಠವನ್ನು 1786ರಲ್ಲಿ ಅವತಾರಿ ಸದ್ಗುರು ಸಂತ್ ಶಾದಾರಾಮ್ ಸಾಹಿಬ್ ಅವರು ಸ್ಥಾಪನೆ ಮಾಡಿದ್ರು ಅಂತ. ಇವರ ಹಿನ್ನೆಲೆ ನೋಡಿದ್ರೆ ಶ್ರೀರಾಮನ ಮಗನಾದಂಥ ಲವನ ವಂಶಸ್ಥಕ್ಕೆ ಇವರೆಲ್ಲ ಸೇರ್ತಾರೆ ಅನ್ನುವಂಥದ್ದು ಒಂದು ಐತಿಹಾಸಿಕ ವಿವರಣೆ, ಅದೆಲ್ಲ ಬೇರೆ ಇದೆ. ಇದೊಂದು ಮಾತು. ಇವೆಲ್ಲದರ ನಡುವೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಗೋಟ್ಕಿ ಜಿಲ್ಲೆಯ ಹಯಾತ್ ಫಿತಾಪಿ ಅನ್ನುವಂಥ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಇಂಥದ್ದೊಂದು ಐತಿಹಾಸಿಕ ಪೀಠ ಇದೆ. ಇದು ಹೆಂಗೆ ಕೆಲಸ ಮಾಡುತ್ತೆ? ಒಂದು ದೊಡ್ಡ ದೇವಾಲಯ ಇದು. ಆದರೆ 1947ರಲ್ಲಿ ಪಾಕಿಸ್ತಾನ ಎಲ್ಲವೂ ವಿಭಜನೆ ಆಯಿತು, ಲಕ್ಷಾಂತರ ಭಕ್ತರೆಲ್ಲ ಭಾರತಕ್ಕೆ ವಲಸೆ ಬಂದರು. ಇವೆಲ್ಲದರ ನಡುವೆ 1988ರಲ್ಲಿ ಏನು ಮಾಡುತ್ತೆ, ನಾನು ಪಾಕಿಸ್ತಾನದ ಒಂದು ಪ್ರಾಂತ್ಯದಲ್ಲಿ ಈ ಶಾದಾನಿ ದರ್ಬಾರ್ನ ಕೇಂದ್ರ ಇದೆ ಅಂತ ಹೇಳಿದ್ನಲ್ಲ, ಪಾಕಿಸ್ತಾನದಲ್ಲಿ ಹೆಂಗೆ ಕೇಂದ್ರ ಇದೆಯೋ ಅದೇ ಮಾದರಿಯಲ್ಲಿ 1988ರಲ್ಲಿ ಭಾರತದ ಛತ್ತೀಸ್ಗಢದ ರಾಯ್ಪುರದಲ್ಲಿ 12 ಎಕರೆ ಪ್ರದೇಶದ ವ್ಯಾಪ್ತಿಯಲ್ಲಿ ಒಂದು ಹೊಸದಾದಂಥ ಶಾದಾನಿ ದರ್ಬಾರನ್ನು ಸೃಷ್ಟಿ ಮಾಡಲಾಯಿತು. ಅಥವಾ ಅದರ ಅಸ್ತಿತ್ವಕ್ಕೆ ತೆಗೆದುಕೊಂಡು ಬರೋ ಪ್ರಯತ್ನ ಆಯಿತು. ಯಾಕೆ ತೆಗೆದುಕೊಂಡು ಬರಲಾಯಿತು? ಇದರ ಪಾತ್ರ ಏನು ಅಂತ ಹೇಳಿದ್ರೆ, ಈ ಕನೆಕ್ಟಿವಿಟಿ ಮಾಡೋದಕ್ಕೆ ಪಾಕಿಸ್ತಾನದಲ್ಲಿ ಒಂದು ಕೇಂದ್ರ ಇದೆ, ಭಾರತದ ರಾಯ್ಪುರದಲ್ಲಿ ಒಂದು ಕೇಂದ್ರ ಇದೆ. ಈ ಕೇಂದ್ರದ ಮುಖಾಂತರ ವಧುಗಳನ್ನು ಹುಡುಕೋ ಪ್ರಯತ್ನ ಆಗುತ್ತೆ, ವರನನ್ನು ಹುಡುಕೋ ಪ್ರಯತ್ನ ಆಗುತ್ತೆ, ಅವರಿಗೆ ಬೇಕಾದಂಥ ವಿಶೇಷವಾದಂಥ ವೀಸಾವನ್ನು ಸಂಪರ್ಕ ಮಾಡೋ ಪ್ರಯತ್ನ ಆಗುತ್ತೆ. ಕೇಂದ್ರ ಸರ್ಕಾರದ ಈ ಕಾನೂನಾತ್ಮಕ ಪ್ರೊಸೀಜರ್ಗಳೇನಿರುತ್ತೆ ಆ ಎಲ್ಲವನ್ನೂ ಕೂಡ ಮಾಡೋದಕ್ಕೆ ಈ ಶಾದಾನಿ ದರ್ಬಾರ್ ಅನುಕೂಲವನ್ನು ಮಾಡಿಕೊಡುತ್ತೆ. ಈ 150 ಜನ ವಧುಗಳೇನು ಬಂದಿದ್ದಾರಲ್ಲ, ಅದರಲ್ಲೂ ಕೂಡ ಶಾದಾನಿ ದರ್ಬಾರ್ನ ಪಾತ್ರ ದೊಡ್ಡ ಮಟ್ಟದಲ್ಲಿದೆ. ಅಂದರೆ ಅಲ್ಲೊಂದು ಕೇಂದ್ರ ಇದ್ದು ಕೆಲಸವನ್ನು ಮಾಡುತ್ತೆ, ಭಾರತದಲ್ಲಿಯೂ ಕೂಡ ಒಂದು ಕೇಂದ್ರ ಇದ್ದು ಇದು ಕೆಲಸವನ್ನು ಮಾಡುವಂಥ ಒಂದು ವಿಶೇಷ ವ್ಯವಸ್ಥೆ ಇದು. ಮತ್ತೊಂದು ಬೆಳವಣಿಗೆ, 150 ಜನ ಏನೋ ಬಂದರು, ಇನ್ನೂ ಕ್ಯೂನಲ್ಲಿ 300 ಜನ ವಧುಗಳಿದ್ದಾರಂತೆ. 300 ಜನ ಇನ್ನೂ ಕ್ಯೂನಲ್ಲಿದ್ದಾರೆ. ಈಗ ಬಂದಿರೋದು ಮೊದಲ ತಂಡ, ಇನ್ನು 300 ಜನ ವಧುಗಳು ಭಾರತಕ್ಕೆ ಬರಬೇಕು. ಪಾಕಿಸ್ತಾನದ ನರಕ ಸದೃಶ ಸ್ಥಿತಿಯಿಂದ ಹೊರಬರೋದಕ್ಕೆ ಇವತ್ತಿರೆಲ್ಲ ಹಂಬಲಿಸ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಅರಾಜಕತೆ ಸೃಷ್ಟಿಯಾಗ್ಬಿಟ್ಟಿದೆ. ಹಿಂದೂಗಳ ಮೇಲೆ ಆಗ್ತಾ ಇರುವಂಥ ದಬ್ಬಾಳಿಕೆಯನ್ನು ಅವರೆಲ್ಲ ಕಣ್ಣಾರೆ ನೋಡಿಬಿಟ್ಟಿದ್ದಾರೆ. ಹೀಗಾಗಿ ಭಾರತೀಯರನ್ನು ವರಿಸಬೇಕು ಅಂತ ಅವರೆಲ್ಲ ಬರ್ತಾರೆ. ಭಾರತದಲ್ಲಿ ನೆಲೆಸೋದಕ್ಕೆ, ಪೌರತ್ವವನ್ನು ಪಡೆಯೋದಕ್ಕೆ ಹಾತೊರಿತಾ ಇದ್ದಾರೆ ಕುಟುಂಬಸ್ಥರು. ಒಬ್ಬ ವ್ಯಕ್ತಿ ಮಾತನಾಡಿದ್ರಲ್ಲಿ ಏನು ಬೆಳವಣಿಗೆ ಅಂತ ಹೇಳಿದರೆ, ಸಿಂಧಿ ಸಮುದಾಯದ ರಾಜೇಶ್ ಜುಂಬಿಯಾ ಅಂತ ಅವರು ಹೇಳ್ತಾರೆ, 300 ಯುವತಿಯರ ಮದುವೆಗಳು ಕೂಡ ಭಾರತದ ವಿವಿಧ ನಗರಗಳ ಯುವಕರೊಂದಿಗೆ ಈಗಾಗಲೇ ನಿಶ್ಚಯ ಆಗಿವೆ. ಆದರೆ ಪ್ರಸ್ತುತ ರಾಜತಾಂತ್ರಿಕ ಬಿಕ್ಕಟ್ಟಿನ ಕಾರಣದಿಂದಾಗಿ ಅವರ ಕಾಯುವಿಕೆ ಮುಂದುವರೆದು ಬಿಟ್ಟಿದೆ. ಅಂದರೆ 150 ಜನರಿಗೆ ಇದೀಗ ವೀಸಾ ಸಿಕ್ಕಿದೆ, ಈ 300 ಜನರದ್ದು ಬಾಕಿ ಇದೆ. ಇವರೆಲ್ಲರೂ ಕೂಡ ಕುಟುಂಬಸ್ಥರ ದಾಖಲೆಗಳ ಪರಿಶೀಲನೆ ಭಾರತದ ಗೃಹ ಸಚಿವಾಲಯದೆಲ್ಲ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇವರಿಗೂ ಕೂಡ ಹಂತವಾಗಿ ಎಲ್ಲ ವೀಸಾ ಸಿಗುತ್ತೆ. ವೀಸಾ ಸಿಕ್ಕ ನಂತರ ಇವರು ಕೂಡ ಭಾರತಕ್ಕೆ ಹೋಗ್ತಾರೆ ಅಂತ ರಾಜೇಶ್ ಜುಂಬಿಯಾ ಅವರು ಕೊಟ್ಟಿರುವಂತಹ ಈ ಹೇಳಿಕೆ ಇದು. ಅಂದರೆ ವಿಶೇಷ ಮಾನವೀಯ ವಿನಾಯಿತಿಯ ವೀಸಕ್ಕಾಗಿ ಕಾಯಬೇಕಾದಂಥ ಅನಿವಾರ್ಯತೆ ಇತ್ತು, ಎಲ್ಲ ಕಾರಣಕ್ಕಾಗಿ. ಅಂದರೆ ನಾನು ಅವಾಗಲೇ ಹೇಳಿದೆ ನಿಮಗೆ, ಅಲ್ಪಸಂಖ್ಯಾತರ ಮೇಲೆ ಆಗ್ತಾ ಇರುವಂತಹ ಬೆಳವಣಿಗೆ, ಎಲ್ಲ ಕಾರಣಕ್ಕಾಗಿ ಅವರು ಬರುವ ಪ್ರಯತ್ನವನ್ನು ಮಾಡ್ತಾರೆ, ಬಂದು ಇಲ್ಲಿ ಜೀವನವನ್ನು ಕಟ್ಕೊಳ್ಳೋದು. ಇದರ ಭಾಗವಾಗಿ 2019ರಲ್ಲಿ ನಾನು ಮೊನ್ನೆಯೂ ಕೂಡ ಹೇಳಿದೆ, ಭಾರತ ಏನು ಮಾಡಿತ್ತು, ಈ ಬೇರೆ ಬೇರೆ ದೇಶಗಳಲ್ಲಿ ನೆಲೆಸಿರುವಂಥ ಈ ಅಲ್ಪಸಂಖ್ಯಾತ ಹಿಂದೂಗಳೇನಿದಾರಲ್ಲ, ಆ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಭಾರತದ ಪೌರತ್ವವನ್ನು ಕೊಡೋದು. ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆನೇ 2019ರಲ್ಲಿ ತೆಗೆದುಕೊಂಡು ಬಂದು ಅದರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗಿತ್ತು. ಮುಸ್ಲಿಂ ಸಮುದಾಯದಿಂದ ಮುಸ್ಲಿಮರಿಗೆ ಹಾಕಿ ಕೊಡಲ್ಲ, ಕೇವಲ ಹಿಂದೂಗಳು ಅಲ್ಪಸಂಖ್ಯಾತ ಸಮುದಾಯ ಅಂತ ಹೇಳಿದರೆ ಜೈನ್ ಹಿಂದೂಗಳಿಗೆ ಅವ್ರನ್ನೇ ಯಾಕೆ ಸೇರ್ಪಡೆ ಮಾಡ್ತೀರಿ ಎಲ್ಲ ಪ್ರಶ್ನೆಗಳಾಗಿತ್ತು, ಅದು ಬೇರೆ. ಆದರೆ ಅವರಿಗೆ ಪೌರತ್ವವನ್ನು ಕೊಡಬೇಕು. ಯಾವ ಕಾರಣಕ್ಕೆ? ಹಿಂದೂಗಳಿಗೆ ಇರೋದು ಮಾತ್ರ ಭಾರತ ಅನ್ನುವಂಥ ಪರಿಕಲ್ಪನೆಯಲ್ಲಿ ಬಿಜೆಪಿಯವರೆಲ್ಲ ಹೇಳಿದರು. ಅದರ ಭಾಗವಾಗಿಯೂ ಕೂಡ ನಾವು ಇದನ್ನು ನೋಡ್ಬೋದು. ಮತ್ತೊಂದು ಬೆಳವಣಿಗೆ, ಮದುವೆ ಸಂಭ್ರಮದಲ್ಲಿ ಭದ್ರತಾ ಅಲರ್ಟ್ ಅನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಸಹಜವಾಗಿ ಅವರು ಹೊರಿಸೋದಕ್ಕೆ ಬರ್ತಿದ್ದಾರೆ, ಮದುವೆ ಆಗ್ತಾ ಇದೆ, ಏನೋ ಬಂದುಬಿಡ್ತಾರೆ, ವಿಶೇಷವಾದಂಥ ವಿನಾಯಿತಿ ಇದೆ. ಇವೆಲ್ಲದರ ನಡುವೆ ಪಾಕಿಸ್ತಾನ ಪ್ರಜೆಗಳ ಮೇಲೆ ಗುಪ್ತಚರ ಇಲಾಖೆ ತೀವ್ರ ನಿಗಾ ಇಟ್ಟಿದೆ. ಯಾಕಂದರೆ ಸಹಜವಾಗಿ ನಾವು ಅದನ್ನು ನೋಡುವಂಥ ದೃಷ್ಟಿನೇ ಬೇರೆ ಇದೆ. ನಾನು ಅವಾಗಲೇ ಹೇಳಿದೆ, ಮದುವೆ ನೆಪದಲ್ಲಿ ಏನಾದರೂ ಕುತಂತ್ರ ನಡೆದು ಬಿಡುತ್ತಾ ಎನ್ನುವಂತಹ ಭಯದಲ್ಲಿ ಅಥವಾ ಒಂದು ಎಚ್ಚರಿಕೆ ದೃಷ್ಟಿಯಿಂದ ಭಾರತ ಈ ಕ್ರಮವನ್ನು ತೆಗೆದುಕೊಂಡಿದೆ. ವೀಸಾವಧಿ, ಭೇಟಿ ನೀಡುವ ಸ್ಥಳಗಳ ಬಗ್ಗೆ ಎಲ್ಲ ಕಠಿಣ ನಿಯಮವನ್ನು ಪಾಲನೆ ಮಾಡಲಾಗ್ತಿದೆ. ಮಾನವೀಯತೆ ನಡುವೆಯೂ ಕೂಡ ರಾಷ್ಟ್ರೀಯ ಭದ್ರತೆಗೆ ಮೊದಲ ಆದ್ಯತೆಯನ್ನು ಭಾರತ ಕೊಡ್ತಾ ಇದೆ. ಹೀಗಾಗಿ ಸರಳ ವಿವಾಹದ ಮುಖಾಂತರ ಇಂಥದ್ದೊಂದು ಪ್ರಯತ್ನಕ್ಕೆ ಇದೀಗೆಲ್ಲ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ನೋಡೋಣ ಭದ್ರತೆಯ ವಿಚಾರ, ಅದಾದ ನಂತರ ಮದುವೆ, ಇವೆಲ್ಲದರ ನಡುವೆ ಭಾರತ ಇದರ ಮೇಲೆ ಒಂದು ಎಚ್ಚರಿಕೆಯನ್ನಂತೂ ಸಹಜವಾಗಿ ಇಟ್ಟಿದೆ. ಹೀಗಾಗಿ ಆ 300 ಜನ ಯಾವಾಗ ಬರ್ತಾರೆ, ಯಾರನ್ನು ವರಿಸ್ತಾರೆ, ಏನಾಗುತ್ತೆ ನೋಡೋಣ.